ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯೋಧರೊಬ್ಬರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿವೃತ್ತ ಸೈನಿಕ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿವೃತ್ತ ಸೈನಿಕ ಪ್ರತಿಭಟನೆಗೆ ಮುಂದಾಗಿದ್ದು, ಚಿಂತಾಮಣಿಯ ನಿವೃತ್ತ ಸೈನಿಕ ಶಿವಾನಂದ ರೆಡ್ಡಿ ಸಿಗಬೇಕಾದಂತಹ ಸೌಲಭ್ಯಗಳು ಸರ್ಕಾರದಿಂದ ಸಿಕ್ಕಿಲ್ಲ ಈವರೆಗೂ ಕೂಡ 26 ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಸಿಗಬೇಕಾದಂತಹ 2 ಎಕರೆ ಜಮೀನು ಕೂಡ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. 26 ವರ್ಷಗಳಿಂದ ಲಂಚ ಕೊಡದೇ ಇರೋದಕ್ಕೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಚಿವರ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್, ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೇಸತ್ತು ಉಪವಾಸ ಧರಣಿಯನ್ನ ಮಾಡ್ತಾ ಇದ್ದಾರೆ ನಿವೃತ್ತ ಸೈನಿಕ. ನೋಡಿ ಸೈನಿಕರ ಪಾಡಿ ಹೇಗಾಗಿದೆ ಅಂತ. ಅವರ ಜೀವದ ಹಂಗನ್ನ ತೊರೆದು ಇನ್ನ ಕುಟುಂಬವನ್ನ ಬಿಟ್ಟು, ಆಸೆ ಆಕಾಂಕ್ಷೆ ಎಲ್ಲವನ್ನ ಕೂಡ ಬಿಟ್ಟು ದೇಶಕ್ಕಾಗಿ ದೇಶದ ಗಡಿಯಲ್ಲಿ ಹೋರಾಡಿಕೊಂಡು ಬಂದ್ರೆ, ನಿವೃತ್ತಿಯನ್ನ ಪಡೆದುಕೊಂಡು ಬಂದ್ರೆ ಅವರಿಗೆ ಇಂತಿಷ್ಟು ಸರ್ಕಾರದಿಂದ ಹಣವನ್ನ ಕೊಡ್ಬೇಕಾಗತ್ತೆ. ಅವರಿಗೆ ಗೌರವಗಳಿದೆ, ಆ ಗೌರವ ಪೂರ್ವಕವಾಗಾದ್ರೂ ಕೊಡ್ಬೇಕಲ್ವಾ? ಒಂದಲ್ಲ ಎರಡಲ್ಲ 26 ವರ್ಷಗಳಿಂದ ಈ ಒಂದು ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ 2 ಎಕರೆ ಜಮೀನ್ ಕೂಡ, ಅಟ್ಲೀಸ್ಟ್ 2 ಎಕರೆ ಜಮೀನ್ ಸಿಕ್ಕಿಲ್ಲ ಅಂತಂದ್ರೆ ಯೋಚನೆ ಮಾಡಿ. ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೂಡ ಸಿಕ್ಕಿಲ್ಲ ಅಂತಂದ್ರೆ ಯೋಚನೆ ಮಾಡಿ.